ಆಮೇಲೆ ನಾನು ಮುಳಬಾಗಿಲಲ್ಲಿ ಎಲೆಕ್ಷನ್ಗೆ ಹೋಗ್ಬೇಕು ಇನ್ನೊಂದು ಕಾರಣ ಇತ್ತು. ಅದಕ್ಕೆ ಮೊದಲನಾಗಿ 2003 ಒಂದು ಬೆಂಗಳೂರಲ್ಲಿ ಒಂದು ಜಮೀನು ತೊಗೊಳ್ತಿದ್ದ. ಚಿಕ್ಕನಹಳ್ಳಿ ಸರ್ವೆ ನಂಬರು ಚಿಕ್ಕನಹಳ್ಳಿ ಗ್ರಾಮ, ನಂದಗುಡಿ ಹೋಗ್ಲಿ, ಸರ್ವೆ ನಂಬರ್ 101/P1 ನಂಬರು. ಹೌದು, ಅದು 79AB ಕೇಸ್ ಆಗುತ್ತೆ ನನ್ನ ಮೇಲೆ. ಅಂದರೆ ನೀನು ರೈತನಲ್ಲ, ರೈತರ ಜಮೀನು ತೆಗೆದಿದ್ಯಾ, ನೀನು ರೈತನೇ ಆಗಿದ್ದರೆ 1973 ಇಂದ ನೀನು ದಾಖಲೆಗಳು ಸಬ್ಮಿಟ್ ಮಾಡುವಂಥ ಒಂದು ನೋಟಿಸ್ ಬರುತ್ತೆ ನನಗೆ. ಆ ಟೈಮಲ್ಲಿ ನಾನು ಮುಳಬಾಗಿಲಿಗೆ ತಾಲೂಕು ಆಫೀಸ್ಗೆ ಬರ್ತೀನಿ ಡಾಕ್ಯುಮೆಂಟ್ಸ್ ತೊಗೊಳ್ಳೋಕ್ಕೋಸ್ಕರ. ನಮ್ಮ ಹಳೆ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀನಿ ನಾನು. ಅವ್ರು ಹೋದ್ರೆ ಅಪ್ಲೈ ಒಂದು ಅರ್ಜಿ ಕೊಟ್ಬಿಟ್ಟು ಹೋಗು ಅಂದರು. ಅರ್ಜಿ ಕೊಟ್ಬಿಟ್ಟು ಹೋದೆ. ಯಾವಾಗ ಬರ್ಬೇಕು ಸರ್ ಅಂದರೆ ಒಂದು 2-3 ದಿವಸ ಬಿಟ್ಕೊಂಡು ಬಾ ಅಂದರು. ನಾನು 2-3 ದಿವಸ, ನಾಳೆ ಬಾ, ನಾಳೆ ಹೋದರೆ ನಾಳೆ ಬಾ, ನಾಳೆ ಹೋದರೆ ನಾಳೆ ಬಾ, ಹಿಂಗೇ ಹೇಳ್ತಾಯಿದ್ರು. ಆಮೇಲೆ ಕೆಲವು ರಾಜಕಾರಣಿ ಲೀಡರ್ಸ್ ನಮ್ಮ ಅಪ್ಪ ಸ್ನೇಹಿತರನ್ನೆಲ್ಲ ಮೀಟ್ ಮಾಡಿದೆ. ಈ ಥರ ಬೇಕಣ್ಣ PLD ಬ್ಯಾಂಕ್ ಹತ್ರ ಬಾ, ಅಲ್ಲಿ ಬಾ, ಇಲ್ಲಿ ಬಂತ. ಅವರು ಹಂಗೆ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸು ಇದು ಮಾಡಿದ್ರು. ಏನಪ್ಪ ನಾವು ಹಿಂಗೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಹಿಂಗೆಲ್ಲ ಇದ್ದೀವಿ, ನಮಗೆ ಈ ಥರ ಆಗ್ತಾಯಿದೆ, ಸಾಮಾನ್ಯ ಪ್ರಜೆಗಳಿಗೆ ಏನೇ ಆಗುತ್ತೆ, ಅದರಿಂದ ನಾನು ಒಂದು ಮನುಷ್ಯ ಅಂತ ಗುರುತಿಸ್ಕೋಬೇಕು ಅಂತೇಳಿ ಅವಾಗ ನಾನು ನರಸಿಂಹ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ ಲೋಕಲ್ ಹುಡುಗರು, ಅವ್ನು ಕೇಳಿದೆ ಏನು ಮಾಡಬೇಕು ಅಂತ. ಏನಾದರೂ ಮಾಡಬೇಕು, ಗುರುತಿಸ್ಕೋಬೇಕು ಅಂತ. ಏನಾದ್ರು ಮಾಡೋಣ. ಒಬ್ಬ ಮಾಸ್ಟ್ರು ಒಬ್ಬರು ಇದ್ದರು. ಅವ್ರು ಹೇಳಿದ್ರು, ಸರ್ ನಮ್ಮ ಸ್ಕೂಲ್ಗೆ ಅನ್ನದಾಸೋಹಕ್ಕೆ ಊಟಕ್ಕೆ ನೀವು ತಟ್ಟೆಲೋಟ ಕೊಡಿ ಸರ್ ಅಂತ ಹೇಳಿದ್ರು. ಆವಾಗ ಹೆಚ್ಚುಗೊಳ್ಳಹಳ್ಳಿ ಪಂಚಾಯಿತಿ ವಿವಸಹಳ್ಳಿ ಗ್ರಾಮ ಅಲ್ಲಿ ಕೊಡಬೇಕು ಅಂತ ಆ ಟೀಚರ್ ಕೇಳಿದ್ರು. ಆಗ ಆ ಸ್ಕೂಲಲ್ಲಿ ಸ್ಟ್ರೆಂತ್ ಇದ್ದಿದ್ದು ಎಕ್ಸಾಕ್ಟ್ 80 ಸ್ಟ್ರೆಂತ್ ಇತ್ತು. ಅವತ್ತೇನು ಮಾಡಿದೆ, ಅಲ್ಲಿ ಹೋಗಿ ಕೊಟ್ಟಾಗೆ ಬೇರೆ ಅವ್ರನ್ನ ಕೇಳ್ತಾರೆ ಅಂದ್ಬಿಟ್ಟು 1500 ತಟ್ಟೆ 1500 ಲೋಟ ತೊಗೊಂಡು ಹೋದೆ. ಆ ಸ್ಕೂಲಲ್ಲಿ ಕೊಡಬೇಕಂದ್ರೆ ಪಕ್ಕದ ಸ್ಕೂಲವರೆಲ್ಲ ಬಂದರು. ಆಮೇಲೆ ಪಕ್ಕದ ಸ್ಕೂಲ್ಗೆಲ್ಲ ಕೊಟ್ಟೆ, ಆ ಪಂಚಾಯತಿಗೆಲ್ಲ ಕೊಟ್ಟೆ 1500, ಆ ಪಂಚಾಯತಿಗೆಲ್ಲ ಕೊಟ್ಟೆ. ಆಮೇಲೆ ಒಬ್ಬೊಬ್ಬರು ಲಾಸ್ಟ್ BO ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಸರ್ ನೀವು ಅಲ್ಲಿ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದೀರಾ, ಬೇರೆಯವ್ರು ಕೇಳ್ತಾ ಇದ್ದಾರೆ ಸರ್, ಬೇರೆಯವರು ಮಕ್ಕಳೇ ಸರ್, ಸಾಧ್ಯ ಆದರೆ ಕೊಡಿ ಸರ್ ಅಂತೇಳಿ. ಆವಾಗ ತೀರ್ಮಾನ ಮಾಡಿದ್ವಿ, ಇಲ್ಲಿ ಕೂಡ ಎಷ್ಟು ಕೊಟ್ಬಿಡೋಣ ಅಂತ. ಟೋಟಲ್ 80,000 ತಟ್ಟೆ 80,000 ಲೋಟ ಕೊಟ್ಟೆ. ಅದು ಎಂಡಿಂಗಲ್ಲಿ 3003 ಎಂಡಿಂಗಲ್ಲಿ ಅದಾಗಿತ್ತು. ಆಮೇಲೆ 2004 ಫೆಬ್ರವರಿನಲ್ಲಿ ಕೊಟ್ಟೆ ಅಷ್ಟು ಪಂಚಾಯತಿಗಳಿಗೆ. ಮಾರ್ಚಲ್ಲೂ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಮಾಡಿಬಿಟ್ಟು, ಆಮೇಲೆ ನಾನು ಕೊಡಬಾರ್ದು ಅಂತ ಹೇಳ್ಬಿಟ್ರು. ನಾನು ಎಲೆಕ್ಷನ್ ಇದಪ್ಪ, ನೀವೇನು ಕೊಡಬಾರ್ದು, ನಾನೇನು ರಾಜಕಾರಣಿ ಇಲ್ಲಪ್ಪ, ಕೊಡ್ತೀನಿ ಅಂತ. ಇಲ್ಲ, ಕೊಡಬಾರ್ದು ಅಂತ ಕೊಟ್ಟಿಲ್ಲ. ಆಮೇಲೆ 2004 ಎಲೆಕ್ಷನ್ಸ್ ಎಲ್ಲ ಆಗೋದು. ನಾನೇನು ಎಲೆಕ್ಷನ್ಗೆ ಹೋಗಿಲ್ಲ, ಅವಾಗ ನನಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ನನ್ನ ಪಾಡಕ್ಕೆ ನಾನಿದ್ದೆ. ಆಮೇಲೆ ಎಲೆಕ್ಷನ್ ಆಯಿತು. ಆಮೇಲೆ ನಾನು ಕಂಟಿನ್ಯೂ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡಾಗ ನಮ್ಮ ಕುರುಬುರಳ್ಳಿ ಪ್ರಭಾಕರ್ ಅಂತ ನನ್ನ ಜೊತೆಲಿದ್ದರು. ಆಗ ನಮ್ಮ NS ಬಿಸೇಗೌಡರು, ಎಕ್ಸು ಸಿಲ್ಕ್ ಬೋರ್ಡು ಚೇರ್ಮನು ಪ್ಲಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದರು. ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದರು. ಅವರು ಮುಳಬಾಗಿಲು ಎಲೆಕ್ಷನ್ ನಿಲ್ಲಬೇಕು ಅಂತ ಇದ್ರಾಗ. ಆವಾಗ ಅವ್ರು ನನಗೆ ಹೇಳಿದ್ರು, ನಮಗೆಲ್ಲ ಸಪೋರ್ಟ್ ಮಾಡಪ್ಪ ನೀವು. ಆಯ್ತು, ನಾವು ಮಾಡ್ತೀವಿ ಬಿಡೋಣ, ಪ್ರಭಾಕರ್ ಇದ್ದರೆ ನಾವು ಮಾಡ್ತೀವಿ, ನಾವು ಓಡಾಡ್ತೀವಿ ಅಂತೇಳಿ ನಾವು ಆಗಿ ತಟ್ಟೆ ಲೋಟಗಳು ಕೊಟ್ಕೊಂಡು ತಾಲೂಕಲ್ಲಿ ಓಡಾಡೋದು, ಮದುವೆ ಕರೆದ್ರೆ ಏನಾದ್ರು ಹೋಗೋದು ಬರೋದು ಹಿಂಗೆ ಇರ್ತಾಯಿದ್ದು. ಯಾರು ಕಷ್ಟ ಅಂತ ಹೇಳಿದ್ರೆ ಹಾಸ್ಪಿಟ್ಲ್ ಒಂದು 5,000 2,000 ಅವಾಗ ಅಷ್ಟೇ ಕೊಡ್ತಾಯಿದ್ದೆ. 5,000 10,000 ಕೊಡ್ತಾಯಿದ್ದೆ. ದೇವಸ್ಥಾನಗಳು ಕಟ್ಸೋದಕ್ಕೆ ಏನಾದರೂ ಕೇಳಿದ್ರೆ 5,000 10,000 ಕೊಡ್ತಾಯಿದ್ದೆ. ಹಿಂಗೆ ಅದು ಕಂಟಿನ್ಯೂ ಆಗಿ ಬಂದು ಆಮೇಲೆ ಅದು ರಿಸರ್ವೇಷನ್ ಬಂತು. ಬಿಸೇಗೌಡರು ಡ್ರಾಪ್ ಆದರು. ನಮ್ಮ ಮಾವ ಕುಲ್ಲಾಯಪ್ಪ ಅಂತ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು ರಿಸರ್ವೇಷನಲ್ಲಿ. ಅವಾಗ ನಾನು ಯಾಕೆ ಆಗಬಾರ್ದು ಅಂತ 2008 ಟ್ರೈ ಮಾಡಿದೆ. ಆವಾಗ ನನಗೆ ಏನೇನು ಬೇಕೋ ಎಲ್ಲ ಮಾಡಿ ನಿಲ್ದಂಗೆ ಮಾಡಿದ್ರು. ಆಮೇಲೆ 2013 ನಾನು ಮಾಡ್ಕೊಂಡು ಬಂದೆ. ತಿರ್ಗಾ 2018 ನನ್ನನ್ನು ಎಲೆಕ್ಷನ್ ಇಲ್ದಂಗೆ ಮಾಡಿದ್ರು. 2018 ಎಲೆಕ್ಷನ್ ನಿಂತು ರಿಜೆಕ್ಟ್ ಆಯಿತು ಅಪ್ಲಿಕೇಶನ್ ಅಂತು. ಅದೆಲ್ಲ ಒಂದು ಗೇಮ್ ಮಾಡಿ ರಿಜೆಕ್ಟ್ ಮಾಡಿದ್ರು. ಯಾವುದೇ ಒಂದು ನಾಮಿನೇಷನ್ ಹಾಕಿರೋದನ್ನು ಹೆಂಗೆ ಮಾಡ್ತಾರೆ ಅಂದರೆ, ಸ್ಕೂಟ್ನಿ ಮಾಡೋದು ಸೀರಿಯಲ್ ನಂಬರ್ 1 ಫಸ್ಟ್ ನಾಮಿನೇಷನ್ ಯಾರು, ಸೆಕೆಂಡ್ ನಾಮಿನೇಷನ್ ಯಾರು, ಟೈಮಿಂಗ್ ಸೇಮ್, ಇದ್ರ ಮೇಲೆ ಸ್ಕೂಟ್ನಿ ಮಾಡ್ತಾರೆ. ನಮ್ದು ಹಂಗೆ ಮಾಡಿಲ್ಲ. ನಮ್ಮದು ರಿವರ್ಸ್ ಮಾಡ್ದು 60ನೇ ಅಪ್ಲಿಕೇಶನ್ ಹಿಂಗೆ ಮಾಡ್ಕೊ. ಯಾಕಂದ್ರೆ ನಾನು 4ನೇ ಅಪ್ಲಿಕೇಶನ್ ಅವನು ಈ ಪ್ಲ್ಯಾಂಡು ಇದೆಲ್ಲ ಮಾಡಿ ಅಷ್ಟೊತ್ತಿಗೆ ಇದು ಮಾಡಬೇಕು ಅಂತ ಮಾಡಿದ್ರು. ಆದರೂ ಪರವಾಗಿಲ್ಲ, ನಾನು ಸುಮ್ಮನೆ ಇದ್ದಾದರೂ ಇಂಡಿಪೆಂಡೆಂಟ್ ಇನ್ನೊಬ್ಬರು ನಿಲ್ಲಿಸಿ ನಾಗೇಶ್ ಅಂತ ಅವ್ರನ್ನ ಗೆಲ್ಲಿಸಿದ್ವಿ. ನಮ್ಮೆಲ್ಲ ಮುಳಬಾಗಿಲು ತಾಲೂಕು ಜನ ಸಪೋರ್ಟಿಂದ ಗೆಲ್ಲಿಸಿದ್ವಿ. ಅವ್ರ ಕೆಲಸ ಅವ್ರು ಮಾಡಿಕೊಂಡು ನಮ್ಮ ಕೆಲಸ ನಾವು ಮಾಡಿಕೊಂಡು ಹೆಂಗೋ ಇಲ್ಲಿಗೆ ಶಿಫ್ಟ್ ಆಗಿ ಕೋಲಾರಕ್ಕೆ ಬಂದೆ. ಕೋಲಾರ ಜನ ಮುಳಬಾಗಿಲಿನಲ್ಲಿ ಮೊದಲು ಕಾಣಿಸುವಂಥ ಸೂರ್ಯ ಈಗ ಕೋಲಾರದಲ್ಲಿ ಕಾಣಿಸ್ತಾ ಇದ್ದಾನೆ. ಖಂಡಿತ ಮಾಡ್ತೀನಿ ಸರ್, ಆ ಕೆಲಸವನ್ನು ಮಾಡ್ತೀನಿ. ಏನು ಮುಳಬಾಗಿಲು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಪ್ರೀತಿಯಿಂದ ನೋಡ್ತಾರೆ. ಆ ಪ್ರೀತಿ ಕೋಲಾರಲ್ಲಿ ಗೆಲ್ತೀನಿ ನಾನು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.